Hello students, so we are actually learning with the operators in C. Okay, so in the first class we have discussed regarding the arithmetic operators, relational operators and logical operators. ಅಂದರೆ ಈ ಮೂರು ಆಪರೇಟರ್ಸ್ ಏನಾಗಿತ್ತು ಕವರ್ ಆಗಿತ್ತು. ಸೊ ನಾವು ಎಕ್ಸ್ಪ್ರೆಷನ್ಸನ್ನು ಹೇಗೆ ಮಾಡ್ತೀವಿ ಅಂತ ನೋಡಾಗಿತ್ತಲ್ವಾ. ಸೊ ನೋಡಿ ಇವೆಲ್ಲ ಏನು ಅರಿಥ್ಮೆಟಿಕ್ ಆಪರೇಟರ್ಸ್, ಪ್ಲಸ್ ಮೈನಸ್ ಸ್ಟಾರ್ ಸ್ಲ್ಯಾಶ್ ಪರ್ಸಂಟೇಜ್ ಅಂದರೆ ಮಾಡ್ಯುಲಸ್ ಆಪರೇಟರ್. ನಿಮಗೆ ಒಮ್ಮೆ ಡಿವಿಷನಿಂದ ರಿಮೈಂಡರ್ನ ಚೆಕ್ ಮಾಡಬೇಕು ಅಂದರೆ ಬರ್ತದೆ. ನಾನು ಹೇಳಿದ್ದೆ ಇವನ್ ಆಡ್ ನಂಬರ್ಸ್ ಚೆಕ್ ಮಾಡುವಾಗ ಅಥವಾ ಲೀಪ್ ಇಯರನ್ನು ಚೆಕ್ ಮಾಡುವಾಗ ನಾವು ಆ್ಯಕ್ಚುಲಿ ಡಿವಿಷನ್ ಯೂಸ್ ಮಾಡೋದಿಲ್ಲ, ಆಗ ರಿಮೈಂಡರ್ನ ಚೆಕ್ ಮಾಡ್ತೀವಿ. ಇಫ್ ದಿ ರಿಮೈಂಡರ್ ಈಸ್ ಅಲ್ವಾ ಚೆಕ್ ಮಾಡ್ತೀವಿ. ನೆಕ್ಸ್ಟ್ ಪ್ಲಸ್ ಮೈನಸ್ ಅಂದರೆ ಇನ್ಕ್ರಿಮೆಂಟ್ ಆರ್ ಡಿಕ್ರಿಮೆಂಟ್ ಆಪರೇಟರ್ ಅಂತೇಳಿ. ಅದರಲ್ಲಿ ಮತ್ತಿದೆ ಪ್ರೀ ಇನ್ಕ್ರಿಮೆಂಟ್ ಮತ್ತು ಪೋಸ್ಟ್ ಇನ್ಕ್ರಿಮೆಂಟ್, ಸಿಮಿಲರ್ಲಿ ಪ್ರೀ ಡಿಕ್ರಿಮೆಂಟ್ ಮತ್ತು ಪೋಸ್ಟ್ ಡಿಕ್ರಿಮೆಂಟ್ ಅಂತಿದೆ. ಸೊ ಲೆಟ್ ಅಸ್ ಸಿ ಆಮೇಲೆ. ಓಕೆ, ನೆಕ್ಸ್ಟ್ ರಿಲೇಷನಲ್ ಆಪರೇಟರ್ಸಲ್ಲಿ ಡಬಲ್ ಈಕ್ವಲ್ ಸೈನನ್ನು ನಾವು ಈಕ್ವಾಲಿಟಿಗೆ ಅಂದರೆ ಎಕ್ಸಾಕ್ಟ್ಲಿ ಈಕ್ವಲ್ ಇದೆ ಅಂತ ಹೇಳಲಿಕ್ಕೆ ಯೂಸ್ ಮಾಡ್ತೀವಿ. ನೋಡಿ, ಇಫ್ ಎ ಡಬಲ್ ಈಕ್ವಲ್ ಟು ಬಿ ಈಸ್ ನಾಟ್ ಟ್ರೂ ಅಂದರೆ ಇಲ್ಲಿ ಎ ಈಕ್ವಲ್ ಟು 10 ಬಿ ಈಕ್ವಲ್ ಟು 20 ಇದೆ. ಆದರೆ ಸಿಂಗಲ್ ಈಕ್ವಲ್ ಅಂದರೆ ಅದು ಆ್ಯಕ್ಚುಲಿ ಬೇರೆ ಆಪ್ರೇಟರ್, ಅಸೈನ್ಮೆಂಟ್ ಆಪ್ರೇಟರ್ ಆಗ್ತದೆ. ಡಬಲ್ ಈಕ್ವಲ್ ಸೈನ್ ಅಂದರೆ ಕಂಪೇರ್ ಮಾಡ್ತದೆ ವೆದರ್ ಎ ಈಸ್ ಈಕ್ವಲ್ ಟು ಬಿ ಕ್ವಶನ್ ಮಾರ್ಕ್ ಇದ್ದಾಗೆ. ಓಕೆ, ನಾಟ್ ಈಕ್ವಲ್ ಟು. ಓಕೆ, ಆಮೇಲೆ ಎ ಗ್ರೇಟರ್ ದ್ಯಾನ್, ಲೆಸ್ ದ್ಯಾನ್, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು, ಈ ರೀತಿ ಯೂಸ್ ಮಾಡ್ತೀವಿ. ಲಾಜಿಕಲ್ ಆಪ್ರೇಟರ್ಸಲ್ಲಿ ಆ್ಯಂಡ್ ಇದೆ ಅಂದರೆ ಲಾಜಿಕಲ್ ಆ್ಯಂಡ್ಗೆ ಡಬಲ್ ಆ್ಯಂಡ್ ಎಂಪರ್ಸೆಂಟ್ ಸಿಂಬಲ್ ಯೂಸ್ ಮಾಡ್ತೀವಿ. ಆರಿಗೆ ಡಬಲ್ ಪೈಪ್ಲೈನ್ ಸಿಂಬಲ್ ಯೂಸ್ ಮಾಡ್ತೀವಿ. ಪೈಪ್ಲೈನ್ ಸಿಂಬಲ್ ಅಂದರೆ ಶಿಫ್ಟ್ ಒನ್ ಅಂತ ಕೊಟ್ಟರೆ ಎಕ್ಸ್ಕ್ಲಮೇಷನ್ ಬರ್ತಾ ಇದೆ. ಓಕೆ, ಶಿಫ್ಟ್ ಈ ಪೇಜ್ ಅಪ್ ಕೆಳಗಡೆ ಅಥವಾ ಸ್ಲ್ಯಾಶ್ ಇದೆ ನೋಡಿ, ಬ್ಯಾಕ್ ಸ್ಲ್ಯಾಶ್ ಇದೆ. ಶಿಫ್ಟ್ ಹಿಡಿದು ಬ್ಯಾಕ್ ಸ್ಲ್ಯಾಶ್ ಪ್ರೆಸ್ ಮಾಡಿದ್ರೆ ನಿಮಗೆ ಪೈಪ್ಲೈನ್ ಸಿಂಬಲ್ ಬರ್ತದೆ. ಶಿಫ್ಟ್ 1 ಅಂತಂದರೆ ಎಕ್ಸ್ಕ್ಲಮೇಷನ್ ಸಿಂಬಲ್ ಬಂದುಬಿಡ್ತದೆ, ಅದು ಬರಬಾರ್ದು. ಅದು ಬ್ಯಾಕ್ ಸ್ಲ್ಯಾಶ್ ಅಂತ ಇದೆ ನೋಡಿ ಬಟನ್, ಅದರಲ್ಲೇ ಶಿಫ್ಟ್ ಮತ್ತು ಬ್ಯಾಕ್ ಸ್ಲ್ಯಾಶ್ ಕೊಟ್ಟಾಗ ಈ ಟೈಪು ಎಲ್ ಟೈಪ್ ಬರ್ತದೆ. ಇದಕ್ಕೆ ನಾವು ಪೈಪ್ಲೈನ್ ಸಿಂಬಲ್ ಅಂತ ಹೇಳ್ತೀವಿ. ಸೊ ನೋಡಿ, ಎ ಆರ್ ಬಿ ಅಂತ ಬರ್ತದೆ. ಇದು ನಾಟ್, ಆ್ಯಂಡ್ ಆರ್ ನಾಟ್ ಆರ್ ಬೇಸಿಕ್ ಗೇಟ್ಸ್ ಅಲ್ವಾ, ಬೇಸಿಕ್ ಲಾಜಿಕಲ್ ಆಪರೇಷನ್ಸ್. ನೆಕ್ಸ್ಟ್ ಒಂದಿದೆ ಬಿಟ್ ವೈಸ್ ಆಪರೇಟರ್ ಅಂದರೆ. ಈಗ ಬಿಟ್ ವೈಸ್ ಆಪರೇಟರ್ ಅಂದರೆ ಏನು ಕೇಳಿದ್ರೆ ನೋಡಿ, ಈಗ ಪಿ ಆ್ಯಂಡ್ ಕ್ಯೂ ಆರ್ 2 ಇನ್ಪುಟ್ಸ್ ಅಂದರೆ 0 0 ನೋಡಿ, 0 ಆ್ಯಂಡ್ 0 ಅಂದರೆ 0. ಆ್ಯಂಡ್ ಮೀನ್ಸ್ ಮಲ್ಟಿಪ್ಲಿಕೇಶನ್ ಅಲ್ವಾ. 0 ಇಂಟು 0 is 0, 0 ಇಂಟು 1 is 0, 1 ಇಂಟು 1 is 1, 1 ಇಂಟು 0 is 0. ಇದು ಸಿಂಗಲ್ ಪೈಪ್ಲೈನ್ ಯೂಸ್ ಮಾಡಿದ್ರೆ ಬಿಟ್ ಆಪರೇಷನ್ ನೋಡಿ, 0 ಪ್ಲಸ್ 0 ಅಂದರೆ ಬರ್ತದೆ. ಲಾಜಿಕಲ್ ಎಡಿಷನ್ 0 ಪ್ಲಸ್ 0 0, 0 ಪ್ಲಸ್ 1 1, 1 ಪ್ಲಸ್ 1 ಆ್ಯಕ್ಚುಲಿ 1 ಪ್ಲಸ್ 1 is 1 0, 1 ಪ್ಲಸ್ 0 1 ಅಂದರೆ ಯಾವಾಗ ಇಫ್ ಆಲ್ ಇನ್ಪುಟ್ಸ್ ಆರ್ 0 ದೆನ್ ಓನ್ಲಿ 0. ಇಲ್ಲಿ ಮಲ್ಟಿಪ್ಲಿಕೇಶನ್ ಇಫ್ ಎನಿ ಒನ್ ಈಸ್ 0 ದೆನ್ ಆಟೋಮೆಟಿಕ್ಲಿ ರಿಸಲ್ಟ್ ವಿಲ್ ಬಿ 0. ಆಮೇಲೆ ಪಿ ಕಾಂಪ್ಲಿಮೆಂಟ್ ಕ್ಯೂ ಅಥವಾ ಇಲ್ಲಿ ಕೊಟ್ಟಾಗ 0 0 0, 0 1 1, 1 1 0, 1 ಆ್ಯಂಡ್ 0 1 ಅಂದರೆ ಈ ಯಾವುದಾದ್ರೂ ಒಂದು ಮಾತ್ರ 1 ಇದ್ದರೆ ಇಲ್ಲಿ ಏನು ಬರ್ತದೆ, 1 1 ಬರ್ತದೆ. ಇಫ್ ಬೋತ್ ಆರ್ 0 ಆರ್ ಇಫ್ ಬೋತ್ ಆರ್ 1, ಸೊ ಆಟೋಮೆಟಿಕಲಿ ಏನಾಗ್ತದೆ, ಇಫ್ ಬೋತ್ ಆರ್ ಆಲ್ ಇನ್ಪುಟ್ಸ್ ಆರ್ ಸೇಮ್ ದೆನ್ ಆಟೋಮೆಟಿಕ್ಲಿ ಇಟ್ ರಿಮೀನ್ಸ್ 0. ಈ ರೀತಿ ಬರ್ತದೆ. ಬಿಟ್ ವೈಸ್ ನಾವು ಯೂಸ್ ಮಾಡ್ತಾ ಇದ್ದೇವೆ ನೋಡಿ. ಸಪೋಸ್ ಎ ಇಸ್ 60 ಆ್ಯಂಡ್ ಬಿ ಇಸ್ 13 ಅಂತಂದರೆ 60ಯನ್ನು ಈ ರೀತಿ ಬರಿತೇವೆ, 30ಯನ್ನು ಈ ರೀತಿ ಬರ್ತೀವಿ ನಾವು 8 ಬಿಟ್ಸ್ ಫಾರ್ಮ್ಯಾಟಲ್ಲಿ. ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ ಇಲ್ಲಿ ಬಿಟ್ ವೈಸ್ ಹೋಗ್ತೇವೆ ನೋಡಿ ಇಲ್ಲಿ ಎ ಆ್ಯಂಡ್ ಬಿ ಅಂದರೆ ಫುಲ್ಲಿ ತೊಗೊಳ್ಳೋದಿಲ್ಲ, ಒಂದೊಂದೇ ಡಿಜಿಟ್ ತೊಗೊಳ್ತೇವೆ. ಲಾಸ್ಟ್ ಡಿಜಿಟಿಂದ ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಅನ್ನು ನೋಡ್ತೇವೆ. 0 ಆ್ಯಂಡ್ 1 0, 0 ಆ್ಯಂಡ್ 0 0, 1 ಆ್ಯಂಡ್ 1 is 1, 1 ಆ್ಯಂಡ್ 1 is 1, 1 and 0 is 0, 1 and 0 is 0, 0 and 0 is 0, 0 and 0 is 0. So 60 bitwise and 13 ಅಂತಂದರೆ ಇಷ್ಟು 0 0 0 0 1 1 0 0. ದಿಸ್ ಈಸ್ ದಿ ರಿಸಲ್ಟ್. ಅಂದರೆ ಪ್ರತಿಯೊಂದು ಬಿಟ್ ವೈಸ್ ಆಗ್ತದೆ ಅಂತೇಳಿ. ಈ ಬಿಟ್ ತೊಗೊಳೋದ್ರೆ ಡೆಸಿಮಲ್ ಪಾಯಿಂಟ್ ತೊಗೊಳೋದಿಲ್ಲ, ಡೆಸಿಮಲ್ ನಂಬರ್ನ ಬೈನರಿ ಕನ್ವರ್ಟ್ ಮಾಡಿಕೊಂಡು ಬಿಟ್ ವೈಸ್ ಮಾಡಬೇಕು. ಸಿಮಿಲರ್ಲಿ ಆರಿಗೂ ಹಾಗೆ ಮಾಡ್ತೇವೆ ನೋಡಿ. ಆರ್ ನೋಡಿ, ಎ ಆರ್ ಬಿ ಅಂತಂದರೆ ಎಷ್ಟು ಬಂತು, ಆರ್ ಅಂತಂದರೆ 0 ಆರ್ 1 1, 0 0 0, 1 ಆರ್ 1 1, 1 ಪ್ಲಸ್ 1 1 ನೋಡಿ, 1 ಪ್ಲಸ್ 0 1, 1 ಪ್ಲಸ್ 0 1, 0 ಪ್ಲಸ್ 0 0 0 0. ಅದೇ ಬಂದುಬಿಡ್ತು ಅಲ್ವಾ, ಸೇಮ್ ವ್ಯಾಲ್ಯೂ ಮೇಲೆ ಯಾವುದು ಇದೆಯಲ್ಲ ಅದೇ ಬಂದುಬಿಡ್ತು. 1 1 0 1 ಇದೇ ಬಂದುಬಿಡ್ತು ನೋಡಿ. ಇಲ್ಲಿ 1 1 ಅಲ್ವಾ, 1 1 0 1, 0 0 1 1, 1 1 0 1 ಬಂತು. ಓಕೆ, ನೆಕ್ಸ್ಟ್ ನೋಡಿ ಇಲ್ಲಿ 0 0 1 1, 0 0 0 1 ಇದು ಹೇಗೆ ಬಂತು ನೋಡಿ. 0 ಆ್ಯಂಡ್ 1
1, 0 0 ಸೇಮ್ ಇದ್ರೆ 0, 1 1 ಸೇಮ್ ಇದೆ 0, 1 1 0 0 0 ಬಂತು. 1 0 1, 1 0 1, 0 0 0 0 0 0. ಇದು ಏಸ್ ಕಾಂಪ್ಲಿಮೆಂಟ್. ಇದು ಎ ಏನಿದೆ 0 0 1 1 1 1 0 0 ಇದೆ. ಅಂದರೆ ಕಾಂಪ್ಲಿಮೆಂಟ್ ಈಸಿ. 0 ಇದಲ್ಲೆಲ್ಲ 1 ಹಾಕಿದ್ರೆ ಆಯಿತು, 1 ಇದಲ್ಲೆಲ್ಲ 0 ಹಾಕಿದ್ರೆ ಆಯಿತು. ಸೊ ಫಸ್ಟ್ 2 zeros ಇದೆ, 1 1 0 0 0 0 1 1. ಸೊ ಈ ರೀತಿ ಮಾಡ್ತಾ ಹೋಗೋದು. ಇದು ಬಿಟ್ ವೈಸ್ ಆ್ಯಂಡ್, ಬಿಟ್ ವೈಸ್ ಬೈನರಿ ಆರ್ ಅಂತ ಹೇಳ್ತೀವಿ. ಆಮೇಲೆ ಬೈನರಿ ಎಕ್ಸ್ ಆರ್ ಅಂತ ಹೇಳ್ತೀವಿ. ಎಕ್ಸ್ ಆರ್ ಗೊತ್ತಿದೆ, ಎಕ್ಸ್ ಆರ್ ಎಕ್ಸ್ ನಾರ್ ಎಲ್ಲ. ಆಮೇಲೆ ಕಾಂಪ್ಲಿಮೆಂಟು. ಇಲ್ಲಿ ಲೆಫ್ಟ್ ಶಿಫ್ಟ್ ಮತ್ತು ರೈಟ್ ಶಿಫ್ಟ್ ಇದೆ, ಸ್ವಲ್ಪ ಕನ್ಫ್ಯೂಷನ್ ಇದೆ, ನಾನು ಆಮೇಲೆ ಹೇಳ್ತೇನೆ ನಿಮಗೆ. ಆ್ಯಕ್ಚುಲಿ ಲ್ಯಾಬ್ನಲ್ಲೇ ಹೇಳ್ತೇನೆ. ಲೆಫ್ಟ್ ಶಿಫ್ಟ್ ಮತ್ತು ಇದು ರೈಟ್ ಶಿಫ್ಟ್ ಆಪರೇಟರ್ ಅಂತ ಹೇಳ್ತಾರೆ. ಅದರ ನಂತರ ವೆರಿ ಇಂಪಾರ್ಟೆಂಟ್ ನಮಗೆ ಆಪರೇಟರ್ಸ್ ಅಂದರೆ ಅಸೈನ್ಮೆಂಟ್ ಆಪರೇಟರ್ಸ್. ಆ್ಯಕ್ಚುಲಿ ಇನ್ ಆರ್ಡರ್ ಟು ಬಿಲ್ಡ್ ದಿ ಎಕ್ಸ್ಪ್ರೆಷನ್, ಸಿಂಪಲ್ ಎಕ್ಸ್ಪ್ರೆಷನಿಗೆ ನಮ್ಗೆ ಇದೇ ಬೇಕು ನೋಡಿ. ಈಕ್ವಲ್ ಸೈನ್ ಅಸೈನ್ಮೆಂಟ್ ಆಪರೇಟರ್ ನೋಡಿ. ಸಿ ಈಕ್ವಲ್ ಟು ಎ ಪ್ಲಸ್ ಬಿ ಅಂದರೆ ಎ ವ್ಯಾಲ್ಯೂ ಮತ್ತು ಬಿ ವ್ಯಾಲ್ಯೂನ ಆ್ಯಡ್ ಮಾಡಿ ಯೂಸ್ ಮಾಡ್ತೀವಿ. ಅಂದರೆ ಎ ವ್ಯಾಲ್ಯೂ 10 ಇದೆ, ಬಿ ವ್ಯಾಲ್ಯೂ 20 ಇದೆ. ಸೊ ಸಿದಲ್ಲಿ 30 ಬರ್ತದೆ. ಪ್ಲಸ್ ಈಕ್ವಲ್ ಟು ಅಂತೇಳಿ ಅಸೈನ್ಮೆಂಟ್ ಆಪರೇಟರ್. ಅಂದರೆ ಆ್ಯಡ್ ಆ್ಯಂಡ್ ಅಸೈನ್ಮೆಂಟ್ ಆಪರೇಟರ್. ಇಟ್ ಆ್ಯಡ್ಸ್ ರೈಟ್ ಆಪರೆಂಟ್ ಟು ದಿ ಲೆಫ್ಟ್ ಆಪರೆಂಟ್ ಆ್ಯಂಡ್ ಅಸೈನ್ಸ್ ದಿ ರಿಸಲ್ಟ್ ಟು ದಿ ಲೆಫ್ಟ್ ಆಪರೆಂಟ್. ಅಂದರೆ ಸಿ ಪ್ಲಸ್ ಈಕ್ವಲ್ ಟು ಎ ಅಂದರೆ ಸಿ ಈಕ್ವಲ್ ಟು ಸಿ ಪ್ಲಸ್ ಎ ಅಂತಂದಾಗ, ಸಿ ಪ್ಲಸ್ ಈಕ್ವಲ್ ಟು ಎ ಅಂತಂದರೆ ಸಿ ಈಕ್ವಲ್ ಟು ಸಿ ಪ್ಲಸ್. ಈಗ ಸಿದಲ್ಲಿ ಆಲ್ರೆಡಿ ವ್ಯಾಲ್ಯೂ ಎಷ್ಟಿದೆ ನೋಡ್ಕೋಬೇಕು. ಸಿದಲ್ಲಿ ಆಲ್ರೆಡಿ 10 ಇದ್ದರೆ, ಎದಲ್ಲಿ 50 ಇದ್ದರೆ 10 + 50 ಅಂದರೆ ಎಷ್ಟಾಯಿತು 60 ಆಯಿತು. ಸೊ ಸಿದಲ್ಲಿ 60 ಉಳಿತದೆ. ಪ್ಲಸ್ ಈಕ್ವಲ್ ಟು ಅಂದರೆ ಫಸ್ಟ್ ಎಡಿಷನ್ ಮಾಡಿಕೊಂಡು ಆಮೇಲೆ ಅದಕ್ಕೆ ಅಸೈನ್ ಮಾಡ್ತದೆ. ಸೊ ಸಿ ಪ್ಲಸ್ ಈಕ್ವಲ್ ಟು ಎ ಅನ್ನು ನೀವು ಡಿಸ್ಕ್ರಿಪ್ಟಿವ್ ಆಗಿ ಹೀಗೆ ಬ್ರೀಫಾಗಿ ಹೀಗೆ ಬರಿಬೋದು. ಸಿ ಈಕ್ವಲ್ ಟು ಸಿ ಪ್ಲಸ್ ಎ ಅಂತೇಳಿ ಬರಿಬೋದು. ಸಿಮಿಲರ್ಲಿ ಮೈನಸ್ ನೋಡಿ. ಮೈನಸ್ ಈಕ್ವಲ್ ಟು ಅಂದರೆ ನೋಡಿ ಇಲ್ಲಿ ಸಬ್ಟ್ರ್ಯಾಕ್ಟ್ ಆ್ಯಂಡ್ ಅಸೈನ್ ಆಪರೇಟರ್. ಸಿ ಮೈನಸ್ ಈಕ್ವಲ್ ಟು ಎ ಅಂದರೆ ಸಿ ಈಕ್ವಲ್ ಟು ಸಿ ಮೈನಸ್ ಎ. ಅಂದರೆ ಸಿದಲ್ಲಿ ವ್ಯಾಲ್ಯೂಯಿಂದ ಎನ ಮೈನಸ್ ಮಾಡಿಕೊಂಡು ಆಮೇಲೆ ಉಳಿದಿದ್ದ ವ್ಯಾಲ್ಯೂನ ಮತ್ತೆ ಸಿಗೆ ಅಸೈನ್ ಮಾಡೋದು ಈ ರೀತಿ. ಓಕೆ. ಸ್ಟಾರ್ ಈಕ್ವಲ್ ಟು ಅಂದರೆ ಮಲ್ಟಿಪ್ಲಿಕೇಶನ್, ಮಲ್ಟಿಪ್ಲೈ ಆ್ಯಂಡ್ ಅಸೈನ್ಮೆಂಟ್ ಅಂತೇಳಿ. ಸಿ ಈಕ್ವಲ್ ಟು ಸಿ ಇಂಟು ಎ ನೋಡಿ. ಸಿ ಸ್ಲ್ಯಾಶ್ ಈಕ್ವಲ್ ಟು ಅಂತಂದರೆ ಸಿ ಈಕ್ವಲ್ ಟು ಸಿ ಸ್ಲ್ಯಾಶ್ ಎ ಅಂದರೆ ಡಿವೈಡ್ ಮಾಡಿ, ಸಿ ಸ್ಲ್ಯಾಶ್ ಎ ಅನ್ನು ಡಿವೈಡ್ ಮಾಡಿ ಏನು ವ್ಯಾಲ್ಯೂ ಬರ್ತದೋ ಅದನ್ನು ಮತ್ತೆ ಸಿಗೆ ಸ್ಟೋರ್ ಮಾಡೋದು. ಅಂದರೆ ಸಿ ಈಸ್ ಗೋಯಿಂಗ್ ಟು ಬಿ ಅಪ್ಡೇಟೆಡ್, ನಥಿಂಗ್ ಎಲ್ಸ್. ಸಿ ಈಸ್ ಗೋಯಿಂಗ್ ಟು ಬಿ ಅಪ್ಡೇಟೆಡ್. ಪರ್ಸೆಂಟೇಜ್ ಅಂದರೆ ಮಾಡ್ಯುಲಸ್ ಆಪರೇಟರ್ ನೋಡಿ. ಸಿ ಪರ್ಸೆಂಟೇಜ್ ಈಕ್ವಲ್ ಟು ಎ ಈಸ್ ಈಕ್ವಲೆಂಟ್ ಟು ಸಿ ಈಕ್ವಲ್ ಟು ಸಿ ಪರ್ಸೆಂಟೇಜ್ ನೋಡಿ ಎ. ಸಿಮಿಲರ್ಲಿ ಲೆಫ್ಟ್ ಶಿಫ್ಟ್ ರೈಟ್ ಶಿಫ್ಟ್ ಇಲ್ಲೂ ಈಕ್ವಲೆಂಟ್ ಕೊಡ್ಬೋದು ನೋಡಿ. ಅಥವಾ ಲಾಜಿಕಲ್ ಇದು ಬಿಟ್ ವೈಸ್ ಆ್ಯಂಡ್ ಈಕ್ವಲ್ ಟು ಅಥವಾ ಎಕ್ಸ್ ಆರ್ ಈಕ್ವಲ್ ಟು ನೋಡಿ, ಆರ್ ಈಕ್ವಲ್ ಟು ಅಥವಾ ಕಾಂಪ್ಲಿಮೆಂಟ್ ಈಕ್ವಲ್ ಟು ಕಾಂಪ್ಲಿಮೆಂಟನ್ನು ಕೊಡ್ಬೋದು ಆಫ್ಕೋರ್ಸ್. ಓಕೆ, ಇವೆಲ್ಲ ಇದೆ. ನೆಕ್ಸ್ಟ್ ಮಿಸೆಲಿನಿಯಸ್ ಆಪರೇಟರ್ಸ್ ಎಂದು ಯಾವುದು ಕೇಳಿದ್ರೆ ಮ್ಯಾಪ್ ಸೈಜ್ ಆಫ್ ಟರ್ನರಿ ಅಂತಿದೆ ನೋಡಿ. ಸೈಜ್ ಆಫ್ ಆಪರೇಟರ್ ಅಂತಾರೆ ಇಟ್ ಗಿವ್ಸ್ ದಿ ಸೈಜ್ ಆಫ್ ದಿ ವೇರಿಯೇಬಲ್. ಅಂದರೆ 2 bit 2 byte 4 byte ಎಷ್ಟೊಂದು ಕೊಡ್ತದೆ ಸೈಜ್ ಆಫ್. ಓಕೆ, ನೀವು ಯಾವುದು ಬೇಕಾದ್ರೂ ಕೊಡಿ ನೋಡಿ. ಸೈಜ್ ಆಫ್ ಎ ವೇರ್ ಎ ಇಸ್ ಇಂಟೀಜರ್ ವಿಲ್ ರಿಟರ್ನ್ 4 bytes ಇಂದು ಅಂತೇಳಿ. ಸಿಮಿಲರ್ಲಿ ನೀವು ಸೈಜ್ ಆಫ್ ಅಂತೇಳಿ ಇದು ಫಿಕ್ಸ್ ಕೂಡ್ಸೇ ಬರಿಬೇಕಿದು. ಸೈಜ್ ಸ್ಪೇಸ್ ಆಫ್ ಬರಿಬಾರ್ದು. ಸೈಜ್ ಆಫ್ ಆಪರೇಟರ್ ಅಂತ ಹೇಳ್ತೀವಿ. ನೋಡ್ಲಿಕ್ಕೆ ಇದು ಸಿಂಪಲ್ ವರ್ಡ್ ಟೈಪ್ ಇದ್ರೂ ಅದಕ್ಕೆ ಆಪರೇಟರ್ ಅಂತ ಹೇಳ್ತೀವಿ. ಜನರಲಿ ಆಪರೇಟರ್ಸ್ ಎಲ್ಲ ಸಿಂಬಾಲ್ ಇದೆ, ಅಲ್ಲೆಲ್ಲ ಮೇಲೆಲ್ಲ ಸಿಂಬಾಲ್ಸ್ ಇದೆ. ಬಟ್ ದಿ ಓನ್ಲಿ ಒನ್ ಆಪರೇಟರ್ ವಿಚ್ ಈಸ್ ಆಲ್ಫಾಬೆಟ್ಸಿಂದ ಅಂದರೆ ವರ್ಡ್ ಟೈಪ್ ಇರೋದು ಅಂದರೆ ಸೈಜ್ ಆಫ್ ಆಪರೇಟರ್. ಓಕೆ, ನೆಕ್ಸ್ಟ್ ಇದು ನೋಡಿ ಆ್ಯಂಡ್ ರಿಟರ್ನ್ಸ್ ದಿ ಅಡ್ರೆಸ್ ಆಫ್ ಎನ್ ವೇರಿಯಬಲ್. ಇಲ್ಲಿ ನೀವು ಬೇರೆ ಬೇರೆ ಕಡೆ ಎಂಪರ್ಸ್ಯಾಂಡ್ ಇದು ಬಿಟ್ ಆ್ಯಂಡು ಇದೆ. ಬಟ್ ಇಲ್ಲಿ ಕೆಲವು ಕಡೆ ಇದನ್ನು ಯೂಸ್ ಮಾಡಿಕೊಂಡಾಗ ಅಡ್ರೆಸ್ ಆಫ್ ಎನ್ ವೇರಿಯಬಲ್. ಸೊ ಎಂಪರ್ಸ್ಯಾಂಡ್ ಎ ಅಂತ ಎಲ್ಲಿ ಕೊಡ್ತೀವಿ ನೋಡಿ, ಈ ಸ್ಕ್ಯಾನ್ ಎಫ್ ಅಲ್ಲೆಲ್ಲ ಕೊಡ್ತೀವಿ. ಸ್ಕ್ಯಾನ್ ಎಫ್ ಎಂಪರ್ಸ್ಯಾಂಡ್ ಎ ಎಂಪರ್ಸ್ಯಾಂಡ್ ಎಕ್ಸ್ ಎಲ್ಲ ಕೊಡ್ತೀವಿ. ಅಂದರೆ ಇಟ್ ಡಿನೋಟ್ಸ್ ದಿ ಅಡ್ರೆಸ್ ಆಫ್ ವೇರಿಯಬಲ್ ನೋಡಿ. ಪಾಯಿಂಟರ್ದಲ್ಲಿ ಬರ್ತದೆ. ಸ್ಟಾರ್ ಅಂತಂದರೆ ಪಾಯಿಂಟರ್ ಟು ಎ ವೇರಿಯಬಲ್. ಅಂದರೆ ಒಂದು ಪಾಯಿಂಟರ್ನ ನಾವು ಡಿಕ್ಲೇರ್ ಮಾಡಬೇಕು ಅಂದರೆ ಆಗ ಸ್ಟಾರ್ ಯೂಸ್ ಮಾಡ್ತೀವಿ, ನೆನಪಿಟ್ಕೊಳ್ಳಿ. ಆಮೇಲೆ ಕ್ವಶನ್ ಮಾರ್ಕ್ ಈಕ್ವಲನ್ನು ಕೊಡ್ತೀವಿ. ಇದಕ್ಕೆ ಆ್ಯಕ್ಚುಲಿ ಕಂಡೀಷ್ನಲ್ ಎಕ್ಸ್ಪ್ರೆಷನ್ ಅಂತ ಹೇಳ್ತೀವಿ. ಎಷ್ಟೋ ಸಲ ನಮಗೆ ನೋಡಿ ಇಫ್ ಕಂಡೀಷನ್ ಈಸ್ ಟ್ರೂ ದೆನ್ ವ್ಯಾಲ್ಯೂ ಎಕ್ಸ್ ಅದರ್ವೈಸ್ ವ್ಯಾಲ್ಯೂ ವೈ. ಈಗ ಇಫನ್ನೇ ನಾವು ಸಿಂಪಲ್ಲಾಗಿ ಕಂಡೀಷನಲ್ ಆಪರೇಟರ್ ಮಾಡ್ತೀವಿ. ಸೊ ಅಂಥ ಟೈಮ್ನಲ್ಲಿ ಕ್ವಶನ್ ಮಾರ್ಕ್ ಕುಲನ್ ಕೊಡ್ತೀವಿ. ಅಂದರೆ ಒಂದು ಕಂಡೀಷನ್ ಕೊಡ್ತೇವೆ, ಎ ಗ್ರೇಟರ್ ದೆನ್ ಬಿ. ಹಾಗಿದ್ದರೆ ಎ ಕೊಲನ್ ಬಿ ಅಂತ. ಇಫ್ ಎ ಗ್ರೇಟರ್ ದೆನ್ ಬಿ ಇದ್ದರೆ ಎ ಬರ್ತದೆ, ಎ ಗ್ರೇಟರ್ ದೆನ್ ಬಿ ಇಲ್ಲ ಅಂದರೆ ಬಿ ವ್ಯಾಲ್ಯೂ ಡಿಸ್ಪ್ಲೇ ಆಗ್ತದೆ. ಈ ರೀತಿ ನಾವು ಕೊಡ್ಬೋದು. ಓಕೆ, ಸೊ ಸಿಮಿಲರ್ಲಿ ಆಪರೇಟರ್ ಪ್ರಿಸಿಡೆನ್ಸ್ ಇದೆ. ಪ್ರಿಸಿಡೆನ್ಸ್ ಈಸ್ ನಥಿಂಗ್ ಬಟ್ ದಿ ಪ್ರಯಾರಿಟಿ. ಸೊ ಯಾವುದು ಫಸ್ಟ್ ಆಗಬೇಕು ಯಾವುದು ನೆಕ್ಸ್ಟ್ ಆಗಬೇಕು ಅನ್ನಲಿಕ್ಕೆ. ಓಕೆ,
ಸೊ ಕ್ಯಾಟಗರಿ ಆಪರೇಟರ್, ಇಲ್ಲಿ ಪೋಸ್ಟ್ ಫಿಕ್ಸ್ ಯುನರಿ ಆಪರೇಟರ್ದಲ್ಲಿ ಯಾವುದು ಪ್ಲಸ್ ಮೈನಸ್, ಎಕ್ಸ್ಕ್ಲಮೇಷನ್, ಇದು ಪ್ಲಸ್ ಪ್ಲಸ್ ಮೈನಸ್ ಮೈನಸ್ ಹೀಗೆಲ್ಲ ಇದೆ. ಮಲ್ಟಿಪ್ಲಿಕೇಶನ್ ಇದರಲ್ಲಿ ಸ್ಟಾರ್ ಸ್ಲ್ಯಾಶ್ ಪರ್ಸೆಂಟೇಜ್ ಈ ಟೈಪ್ ಇದೆ. ರಿಲೇಟಿವ್ನಲ್ಲಿ ಪ್ಲಸ್ ಮೈನಸ್ ಇದೆ. ಶಿಫ್ಟಲ್ಲಿ ಈ ರೀತಿ ಇದೆ. ರಿಲೇಷನಲ್ಲಿ ಈ ರೀತಿ ಲೆಸ್ ದೆನ್ ಆರ್ ಈಕ್ವಲ್ ಟು, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಈ ರೀತಿ ಇದೆ. ಓಕೆ, ಈಕ್ವಾಲಿಟಿಲಿ ಡಬಲ್ ಈಕ್ವಲ್, ನಾಟ್ ಈಕ್ವಲ್ ಟು, ಬಿಟ್ ವೈಸಲ್ಲಿ ಆ್ಯಂಡ್, ಆಮೇಲೆ ಎಕ್ಸಾರ್, ಆರ್, ಓಕೆ, ಲಾಜಿಕಲ್ ಆ್ಯಂಡ್, ಆರ್, ಹೀಗೆ ಏನಿದೆ ಆಪರೇಟರ್ಸ್. ಸೊ ದೀಸ್ ಆರ್ ಆಪರೇಟರ್ಸ್. ಎನಿವೇ, ಸೊ ನಾವು ಈ ಆಪರೇಟರ್ಸನ್ನು ವಿತ್ ಎಕ್ಸಾಂಪಲ್ಸ್ ನೋಡ್ತಾ ಹೋಗ್ತೀವಿ. ವೆನ್ ಎವರ್ ವಿ ಸ್ಟಾರ್ಟ್ ಪ್ರೋಗ್ರಾಮಿಂಗ್, ಅಂದರೆ ಪ್ರೋಗ್ರಾಮ್ನಲ್ಲಿ while you are building or constructing the expressions, we are going to work with all types of operators. ಯಾವುದು ಆಪರೇಟರ್ಸ್, ಯಾವುದು ಅರಿಥಮೆಟಿಕ್ ಆಪರೇಟರ್ಸ್, ರಿಲೇಷನಲ್ ಆಪರೇಟರ್ಸ್, ಬಿಟ್ವೈಸ್ ಆಪರೇಟರ್ಸ್ ಭಾಳ ರೇರ್ಲಿ ಯೂಸ್ ಮಾಡ್ತೀವಿ. ಅಸೈನ್ಮೆಂಟ್ ಆಪರೇಟರ್ಸ್ ನಾವು ಫುಲ್ಲಿ ಯೂಸ್ ಮಾಡ್ತೀವಿ. ಮೋಸ್ಟ್ ಆಫ್ ದಿ ಟೈಮ್ಸ್ ಮಿಸಲೇನಿಯಸ್ ಆಪರೇಟರ್ಸನ್ನು ಯೂಸ್ ಮಾಡ್ತೀವಿ. ಸೊ all types of operators are going to be used while you are working with the expressions. Okay, thank you.